ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರವೆ ಇಡ್ಲಿ ಮಾಡೋದನ್ನು ನೋಡೋಣ. ಈಗ ಒಂದು ದೊಡ್ಡ ಗ್ಲಾಸಿಂದ 1 ಗ್ಲಾಸ್ನ ಉದ್ದಿನಬೇಳೆ ತೊಗೊಂಡಿದ್ದೀನಿ. 4ರಿಂದ 5 ಸರಿ ತೊಳೆದು ಇಟ್ಕೊಂಡಿದ್ದೀನಿ. 4ರಿಂದ 5 ಗಂಟೆನೂ ಅದನ್ನು ನೆನೆಸ್ಬೇಕು. ನೆನೆಸಿ ಇಟ್ಬಿಡಬೇಕು. ಒಂದು ಅದು 5 ಗಂಟೆ ನೆಂದ ಮೇಲೆ ಮಿಕ್ಸಿ ಜಾರ್ ತಗೋಬೇಕು. ಮಿಕ್ಸಿ ಜಾರಲ್ಲಿ ಅದನ್ನು ತರಿಯಾಗಿ ಬರುತ್ತಲ್ಲ, ಫುಲ್ಲು ನುಣ್ಣಗೆ ಬೇಡ, ತರಿಯಾಗಿ ರುಬ್ಕೋಬೇಕು. ಅದನ್ನು ರುಬ್ಕೊಂಡು ಅದನ್ನು ಸೈಡಿಗೆ ಇಟ್ಕೊಳ್ಳಿ. ರವೆ ತಗೊಳ್ಳಿ. ಅದೇ ಉದ್ದಿನಬೇಳೆ ತೊಗೊಂಡಿದ್ನಲ್ಲ ನಾನು, ಆ ಗ್ಲಾಸಿಂದನೇ 2 ಗ್ಲಾಸ್ನ ರವೆ ತಗೋಬೇಕು. 2 ಗ್ಲಾಸ್ ರವೆನ ತಗೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೀವು ಇಡ್ಲಿ ಯಾವುದ್ರಲ್ಲಿ ನೆನೆಸ್ತೀರೋ ಅದರಲ್ಲಿ ಇಟ್ಕೊಳ್ಳಿ. ದೊಡ್ಡ ಗ್ಲಾಸಿಂದ 2 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋಂಥ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಈಗ ರುಬ್ಬಿಟ್ಕೊಂಡಿರೋಂಥ ಉದ್ದಿನಬೇಳೆನ ಆ್ಯಡ್ ಮಾಡೋಣ. ಅದರಲ್ಲಿ ಆ್ಯಡ್ ಮಾಡಿ ಅದಕ್ಕೆ ಈಗ ಅದೇ ನಾವು ತೊಗೊಂಡಿದ್ವಲ್ಲ ಗ್ಲಾಸು ರವೆ ತೊಗೊಂಡಿದ್ದೀವಲ್ಲ ಉದ್ದಿನಬೇಳೆ, ಅದ್ರಂಗೆ ಆ ಗ್ಲಾಸಿಂದನೇ 1.5 ಗ್ಲಾಸಷ್ಟು ನೀರು ತಗೋಬೇಕು. 1.5 ಗ್ಲಾಸಷ್ಟು ನೀರು ತಗೊಂಡು ಅದನ್ನು ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿ. ಅದು ಒಂದು ದೊಡ್ಡ ಗ್ಲಾಸಿಂದ 1.5 ಗ್ಲಾಸಷ್ಟು ನೀರು ತಗೋಬೇಕು. ಅದೇ ಗ್ಲಾಸ್ನ ಜೊತೆಗೆ ಮತ್ತು ಸ್ವಲ್ಪ ಅಡುಗೆ ಸೋಡಾ, ಒಂದು ಸ್ಪೂನಷ್ಟು ಉಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ, ನೀಟಾಗಿ ಕಲಸಿ ನೈಟೆಲ್ಲ ಇಟ್ಬಿಡ್ಬೇಕು. ಅದನ್ನು ಚೆನ್ನಾಗಿ ನೆಂದಿರುತ್ತದು ನೋಡಿ, ಚೆನ್ನಾಗಿ ನೆಂದು ಉಬ್ಬಿದೆ ನೋಡಿ. ಈಗ ಒಂದು ಇಡ್ಲಿ ಪಾತ್ರೆ ತಗೊಳ್ಳೋಣ. ಅದಕ್ಕೆ ಪ್ಲೇಟಿಗೆ ಆಯಿಲ್ನ ಸವರ್ಕೊಂಡು, ಆಯಿಲ್ ಹಾಕಿದ್ರೆ ನೀವು ಆಯಿಲ್ ಹಾಕಿ, ಇಲ್ಲ ತುಪ್ಪ ಹಾಕ್ಕೋತೀರಾ ಅಂದರೆ ತುಪ್ಪನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಆಯಿಲ್ ಅಪ್ಲೈ ಮಾಡಿದ್ದೀನಿ. ನಿಮಗೆ ಏನು ಅನಿಸುತ್ತೆ ಅದು ಮಾಡ್ಕೊಳ್ಳಿ. ನಿಮಗೆ ತುಪ್ಪ ಅಂದರೆ ತುಪ್ಪ ಹಾಕ್ಕೋಬೋದು, ಎಣ್ಣೆ ಅಂದರೆ ಎಣ್ಣೆ. ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇಡ್ಲಿ ಇಡೋಣ. ಇಡ್ಲಿ ಪ್ಯಾನಿಗೆ ನೀರು ಹಾಕ್ಕೊಂಡಿದ್ದೀನಿ ನಾನು ಆಗಲೇ 1 ಗ್ಲಾಸಷ್ಟು. ಅದೇ ದೊಡ್ಡ ಗ್ಲಾಸ್ ತೊಗೊಂಡಿದ್ನಲ್ಲ ಆವಾಗಲೇ ರವೆ ತೊಗೊಂಡಿದ್ದೀನಲ್ಲ, ಅದೇ ಗ್ಲಾಸಿಂದ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿದೆ ಇಡ್ಲಿ, ತುಂಬ ಸಾಫ್ಟು. ನೋಡಿ ನಾನು ಸ್ಪೂನಿಂದ ತೆಗಿತಾ ಇದ್ದೀನಿ, ಎಷ್ಟು ಸಾಫ್ಟ್ ಬಂದಿದೆ ಅಂತ ನೋಡಿ. ಫುಲ್ಲು ಫಾಗೆಲ್ಲ ಬರ್ತಿದೆ, ಅದು ಅಷ್ಟು ಬಿಸಿದಿದ್ದಂಗ್ಲೇ ಕೊಕೊನಟ್ ಚಟ್ನಿ ಕೂಡ ತೋರಿಸಿದ್ದೀನಿ ಇದರಲ್ಲೇ, ಇಡ್ಲಿ ಜೊತೆಗೆ ತಿನ್ನೋದಕ್ಕೆ. ಅದನ್ನು ತೋರಿಸ್ತೀನಿ ನಾನೀಗ. ಒಂದ್ಸರಿ ನೀವು ಇಡ್ಲಿನೂ ಟ್ರೈ ಮಾಡಿ. ಈಗ ಕೊಕೊನಟ್ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಹಸಿಮೆಣ್ಸಿಕಾಯಿ ಸುಟ್ಕೋಬೇಕು. ಅದ್ರ ಜೊತೆಗೆ ಒಂದು ಈರುಳ್ಳಿ, ಹಸಿಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಂದು ಈರುಳ್ಳಿ, ಒಂದು 4ರಿಂದ 5 ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ನಾನು ಆಗಲೇ. ಬೆಳ್ಳುಳ್ಳಿ ಕೂಡ 4ರಿಂದ 5. ಅದರ ಜೊತೆಗೆ ಒಂದು 4 ಪೀಸ್ ಶುಂಠಿ. ಅದೆಲ್ಲ ನೀಟಾಗಿ ಫ್ರೈ ಆಗಲಿ. ಅದು ಫ್ರೈ ಆಗೋ ಅಷ್ಟರಲ್ಲಿ ಸ್ವಲ್ಪ ಕೊಕೊನಟ್ನ ಕಟ್ ಮಾಡಿ ಇಟ್ಕೊಳ್ಳೋಣ ನಾವು ಚಟ್ನಿಗೆ. ಅದರ ಜೊತೆಗೆ ಒಂದು ಮುಟ್ಟಿಗಿಂತ ಸ್ವಲ್ಪ ಚಿಕ್ಕದಾಗಿರೋದು ಅಷ್ಟು ಹುಣಸೆಹಣ್ಣು ತಗೋಬೇಕು. ಹುಳಿ ಬೇಕಂದರೆ ನೀವು ಹುಣಸೆಹಣ್ಣು ಹಾಕ್ಕೋಬೋದು, ಬೇಡಪ್ಪ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಅದೇನು ಅಷ್ಟೇನಿದಿಲ್ಲ. ಬೇಕು ಅನ್ನೋರು ಆ್ಯಡ್ ಮಾಡ್ಕೋಬೋದು. ಈಗ ಕೊಬ್ಬರಿ ಮತ್ತು ಕಡಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ಸ್ಮೆಲ್ ಹೋಗುತ್ತಲ್ಲ, ಆ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನಾವು. ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕೊಕೊನಟ್ ಚಟ್ನಿ. ನೀವು ಒಂದ್ಸರಿ ಟ್ರೈ ಮಾಡಿ ಇದನ್ನು. ನಾನು ಯಾವಾಗಲೂ ಜಾಸ್ತಿ ನನ್ನ ಮಕ್ಕಳಿಗೆ ಇದು ಇಡ್ಲಿಗೆ ಮೇಲೆ ಇಷ್ಟ ಆಗೋದು. ದೋಸೆಗೆ ಕೊಕೊನಟ್ ಚಟ್ನಿನೇ ಇಷ್ಟಪಡ್ತಾರೆ. ನಾನು ಅದಕ್ಕೆ ಇವತ್ತು ರಸಮ್ ಏನೂ ಮಾಡಿಲ್ಲ, ಚಟ್ನಿನೇ ಮಾಡಿದ್ದೀನಿ ನಾನು. ನೀವು ಇದನ್ನು ನೋಡಿ, ಈಗ ನೀರು ಹಾಕಿ ರುಬ್ಬಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ.